ಬಂಗ್ಲೆಗುಡ್ಡೆಯಲ್ಲಿ ಇಂದು ಕೂಡ ನಡೆಯಲಿದೆ ಎಸ್ಐಟಿ ಶೋಧ ಕಾರ್ಯ. ಸೌಜನ್ಯ ಮಾವ ವಿಠಲ್ ಗೌಡ ಹೇಳಿಕೆಯಂತೆ ಶೋಧವನ್ನ ಮಾಡಲಾಗುತ್ತೆ. ನಿನ್ನೆ ಜಾಗ ಗುರುತು ಮಾಡಿ ಬಂದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಬಂಗ್ಲೆಗುಡ್ಡದ ಬಳಿ ಎಸ್ಐಟಿಯಿಂದ ಪೊಲೀಸ್ ಬಂದೋಬಸ್ತ್ ಕೂಡ ನಿಯೋಜನೆಯಾಗಿದೆ. ಬಂಗ್ಲೆಗುಡ್ಡೆಯಲ್ಲಿ ಇವತ್ತೂ ಕೂಡ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನ ಮುಂದುವರಿಸುತ್ತಾರೆ. ನಿನ್ನೆ ಕೂಡ ಶೋಧ ಕಾರ್ಯವನ್ನ ಮಾಡಿದ್ರು. ಈ ವೇಳೆ ಒಂದು ಧರ್ಮಸ್ಥಳ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಅವಶೇಷಗಳು ಪತ್ತೆಯಾಗಿವೆ. ಇವತ್ತೂ ಕೂಡ ಎಸ್ಐಟಿ ಅಧಿಕಾರಿಗಳು ಶೋಧವನ್ನ ಮುಂದುವರಿಸುತ್ತಾರೆ. ಸೌಜನ್ಯ ಮಾವ ವಿಠಲ್ ಗೌಡ ಹೇಳಿಕೆಯಂತೆ ಶೋಧವನ್ನ ಮಾಡಲಿದ್ದಾರೆ. ನಿನ್ನೆ ಜಾಗ ಗುರುತು ಮಾಡಿ ಬಂದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಬಂಗ್ಲೆಗುಡ್ಡದ ಬಳಿ ಎಸ್ಐಟಿಯಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ನಿಯೋಜನೆಯಾಗಿದೆ. ತೀವ್ರ ಕುತೂಹಲ ಮೂಡಿಸಿದೆ ಬಂಗ್ಲೆಗುಡ್ಡದ ಅಸ್ಥಿ ರಹಸ್ಯ. ಯಾಕಂದ್ರೆ ಒಂದ್ ಕಡೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ನಾನು ನೂರಾರು ಶವಗಳನ್ನು ಹೂತಿದ್ದೇನೆ ಅಂದಾಗ ಇಡೀ ರಾಷ್ಟ್ರವೇ ಒಂದು ಕಡೆ ಬೆರಗು ಗಣ್ಣಿನಿಂದ ಧರ್ಮಸ್ಥಳದತ್ತ ನೋಡಿತ್ತು. ಜೊತೆಗೆ 17 ಪಾಯಿಂಟ್ಗಳಲ್ಲೂ ಕೂಡ ಅಗೆದಿದ್ರು. ಅಲ್ಲಿ 2 ಪಾಯಿಂಟ್ಗಳಲ್ಲಿ ಮಾತ್ರ ಅವಶೇಷಗಳು ಪತ್ತೆಯಾಗಿತ್ತು. ಅದಾದ್ಮೇಲೆ ಈ ಒಂದು ಪ್ರಕರಣ ಇನ್ನೇನು ಮುಗ್ದೇ ಹೋಯಿತು, ಚಾಪ್ಟರ್ ಕ್ಲೋಸ್ ಎನ್ನುವಷ್ಟರಲ್ಲಿ ಈಗ ಮತ್ತೊಂದು ಹೊಸ ಅಧ್ಯಾಯ ಆರಂಭವಾಗಿದೆ. ಚಿನ್ನಯ್ಯ ಇದೀಗ ಸದ್ಯಕ್ಕೆ ಶಿವಮೊಗ್ಗದ ಕಾರಾಗೃಹದಲ್ಲಿ ಇರುವಂಥದ್ದು. ಜೊತೆಗೆ ಈ ಕಡೆ ಇನ್ನೊಂದು ಕಡೆ ಧರ್ಮಸ್ಥಳ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ನಿನ್ನೆ ಬಂಗ್ಲೆಗುಡ್ಡೆಯಲ್ಲಿ ಸಾಕಷ್ಟು ಅವಶೇಷಗಳು ಅಂದರೆ ಮೂಳೆಗಳು ಜೊತೆಗೆ ತಲೆಬುರುಡೆಗಳು ಇವೆಲ್ಲವೂ ಕೂಡ ಭೂಮಿಯ ಮೇಲ್ಭಾಗದಲ್ಲೇ ಪತ್ತೆಯಾಗಿದೆ. ಹೀಗಾಗಿ ಇದೊಂದು ಮೇಜರ್ ಟ್ವಿಸ್ಟ್ ಈ ಒಂದು ಧರ್ಮಸ್ಥಳ ಕೇಸ್ನಲ್ಲಿ. ಇವತ್ತೂ ಕೂಡ ಬಂಗ್ಲೆಗುಡ್ಡೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಶೋಧವನ್ನ ಮಾಡಲಿದ್ದಾರೆ. ಸೌಜನ್ಯ ಮಾವ ವಿಠಲ್ ಗೌಡ ಹೇಳಿಕೆಯಂತೆ ಶೋಧ ಕಾರ್ಯ ನಡೆಯುತ್ತೆ. ಈ ಹಿಂದೆ ವಿಠಲ್ ಗೌಡ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ನೀಡಿರ್ತಾರೆ. ಅಂದರೆ ನಾವು ಮಹಜರ್ಗೆ ಎಸ್ಐಟಿ ಅಧಿಕಾರಿಗಳ ಜೊತೆ ಸ್ಥಳಕ್ಕೆ ಹೋದಾಗ ಅಲ್ಲಿ ನಾನು ಹೆಣಗಳ ರಾಶಿಯನ್ನ ಕಂಡೆ, ಅಂದರೆ ಅದರ ಅವಶೇಷಗಳನ್ನ ಕಂಡೆ ಎನ್ನುವಂತಹ ಹೇಳಿಕೆಯನ್ನ ಸ್ಟೇಟ್ಮೆಂಟ್ ಅನ್ನ ನೀಡಿರ್ತಾರೆ. ಇದೀಗ ಅದರ ಆಧಾರದ ಮೇಲೆ ಎಸ್ಐಟಿ ಅಧಿಕಾರಿಗಳು ನಿನ್ನೆ ಶೋಧ ಕಾರ್ಯವನ್ನ ಮಾಡಿದ್ರು. ಅಲ್ಲಿ ಅವರಿಗೆ ಮಾನವನ ಮೂಳೆಗಳು, ತಲೆಬುರುಡೆಗಳು, ಅವಶೇಷಗಳು ಪತ್ತೆಯಾಗಿವೆ. ಇವತ್ತೂ ಕೂಡ ಬಂಗ್ಲೆಗುಡ್ಡೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಶೋಧವನ್ನ ಮಾಡಲಿದ್ದಾರೆ. ನಿನ್ನೆ ಜಾಗ ಗುರುತು ಮಾಡಿ ಬಂದಿದೆ ಎಸ್ಐಟಿ ತಂಡ. ಬಂಗ್ಲೆಗುಡ್ಡದ ಬಳಿ ಎಸ್ಐಟಿಯಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ನಿಯೋಜನೆ ಮಾಡಲಾಗಿದೆ. ಇದು ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಬಳಿ ಇರುವಂತಹ ಬಂಗ್ಲೆಗುಡ್ಡ ಕಾಡಿದು. ತೀವ್ರ ಕುತೂಹಲ ಮೂಡಿಸಿದೆ ಬಂಗ್ಲೆಗುಡ್ಡ ಅಸ್ಥಿ ರಹಸ್ಯ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಮಂಗಳೂರು ಜಿಲ್ಲೆಯ ಪ್ರತಿನಿಧಿ ಶಂಶೀರ್ ಬುಡೋಳಿ. ಶಂಶೀರ್, ಇನ್ನು ನಿನ್ನೆ ಧರ್ಮಸ್ಥಳ ಕೇಸ್ಗೆ ಒಂದು ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಸೊ ಏನೆಲ್ಲ ಅಪ್ಡೇಟ್ಸ್ ಇದೆ ಅಂತ? ಹೌದು, ಮುಖ್ಯವಾಗಿ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ಎಸ್ಐಟಿ ತನಿಖೆ ಚುರುಕುಗೊಂಡಿರುವಂತದ್ದು. ನಿನ್ನೆ ಕೂಡ ಧರ್ಮಸ್ಥಳದ ಬಂಗ್ಲೆಗುಡ್ಡೆಯಲ್ಲಿ ಇದ್ದಕ್ಕಿದ್ದಂತೆ ಎಸ್ಐಟಿ ಅಧಿಕಾರಿಗಳು ಶೋಧವನ್ನ ಮಾಡಿರುವಂತದ್ದು. ಇದೇ ವೇಳೆ ಧರ್ಮಸ್ಥಳದ ಬಂಗ್ಲೆಗುಡ್ಡದ 5 ಕಡೆ 5 ತಲೆಬುರುಡೆ 100 ಮೂಳೆಗಳು ಪತ್ತೆಯಾಗಿರುವಂತದ್ದು. ಹೀಗಾಗಿ ಈ ಪ್ರಕರಣಕ್ಕೆ ಮತ್ತೊಂದು ತಿರುವು ಲಭಿಸಿರುವಂತದ್ದು. ಮುಖ್ಯವಾಗಿ ಈ ಮೂಲಕ ಈ ಕೇಸ್ ಏನಿದೆ ಮತ್ತೊಂದು ಮಜಲು ಪಡೆದುಕೊಳ್ತಾ ಇದೆ. ಯಾಕಂದ್ರೆ ಇತ್ತೀಚೆಗೆ ಅತ್ಯಾಚಾರ ಮತ್ತು ಕೊಲೆಗೀಡಾದ ಸೌಜನ್ಯ ಇವರ ಮಾವ ವಿಠಲ್ ಗೌಡ ಹೇಳಿದಂತೆ ಬಂಗ್ಲೆಗುಡ್ಡೆಯಲ್ಲಿ ಅವರು ಎಸ್ಐಟಿ ಅಧಿಕಾರಿಗಳು ಶೋಧವನ್ನ ನಿನ್ನೆ ನಡೆಸಿದ್ರು. ಇದೇ ವೇಳೆ ಭೂಮಿಯ ಮೇಲೆ ಮಾನವನ 5 ತಲೆಬುರುಡೆ 100 ಮೂಳೆಗಳ ಪತ್ತೆಯಾಗಿರುವಂತದ್ದು. ಇನ್ನು ವಿಠಲ್ ಗೌಡ ಇವರ ಸಹೋದರ ಪುರಂದರ ಗೌಡ ಬಂಗ್ಲೆಗುಡ್ಡೆ ಬುರುಡೆ ರಹಸ್ಯ ಭೇದಿಸುವ ಸಂಬಂಧ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು. ಈ ಅರ್ಜಿ ಸೆಪ್ಟೆಂಬರ್ 18ಕ್ಕೆ ವಿಚಾರಣೆಗೆ ಬರುತ್ತೆ ಎಂಬ ಮಾಹಿತಿ ಸಿಕ್ಕಿರುವಂತದ್ದು. ಹೀಗಾಗಿ ಎಸ್ಐಟಿ ಶೋಧ ಕೈಗೊಂಡಿದ್ದು ಶೋಧದ ಫಲಿತಾಂಶ ಕೊಟ್ಟಂತೆ ಹೈಕೋರ್ಟ್ಗೆ ವರದಿ ನೀಡುವಂತಹ ಸಾಧ್ಯತೆ ಇರುವಂತದ್ದು. ಜೊತೆಗೆ ಈ ಒಂದು ಪ್ರಕರಣ ಏನಿದೆ ಮತ್ತಷ್ಟು ತಿರುವನ್ನು ಕೂಡ ಪಡೆದುಕೊಡ್ತಾ ಇದೆ. ಹೀಗಾಗಿ ಇವತ್ತು ಕೂಡ ಬಂಗ್ಲೆಗುಡಿಯಲ್ಲಿ ಎಸ್ಐಟಿ ಅಧಿಕಾರಿಗಳು ಶೋಧವನ್ನ ನಡೆಸುವಂತಹ ಸಾಧ್ಯತೆ ಜಾಸ್ತಿ ಇರುವಂತದ್ದು. ಯಾಕಂದ್ರೆ ನಿನ್ನೆ ಕೂಡ ಇಷ್ಟು ಪ್ರಮಾಣದಲ್ಲಿ 100 ಮೂಳೆ ಅಥವಾ 5 ತಲೆಬುರುಡೆ ಪತ್ತೆಯಾದ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಅಲ್ಲಿ ಶೋಧ ಕಾರ್ಯಾಚರಣೆಯನ್ನ ಮಾಡುವಂತದ್ದು. ಈಗಾಗಲೇ ಇವುಗಳನ್ನ ನಿನ್ನೆ ಏನು ಪತ್ತೆ ಮಾಡಿದ ಅವಶೇಷಗಳನ್ನ ಸುಖೋತನದ ಸಹಾಯದಿಂದ ಎಸ್ಐಟಿ ಸಂಗ್ರಹಿಸಿರುವಂತದ್ದು. ಇನ್ನು ಎಸ್ಐಟಿ ತಂಡ ಪ್ರತ್ಯೇಕ 3 ತಂಡಗಳಾಗಿ ಶೋಧ ಕಾರ್ಯ ನಡೆಸಿತ್ತು. ದಿನಪೂರ್ತಿ ಶೋಧ ಕಾರ್ಯಾಚರಣೆ ನಡೆಸಿತ್ತು. ಹೀಗಾಗಿ ಇವತ್ತು ಗುರುವಾರ ಕೂಡ ಈ ಕಾರ್ಯಾಚರಣೆ ಮುಂದುವರಿಯುತ್ತೆ. ಹೀಗಾಗಿ ಮತ್ತಷ್ಟು ಅಲ್ಲಿ ಕುರುಹುಗಳ ಅವಶೇಷಗಳನ್ನ ಹುಡುಕುವಂತಹ ಪ್ರಯತ್ನ ಇವತ್ತು ಕೂಡ ಕಂಟಿನ್ಯೂ ಆಗಲಿದ್ದು ಬಿಗಿ ಪೊಲೀಸ್ ಬಂದೋಬಸ್ತ್ ನಲ್ಲಿ ಈ ಎಲ್ಲ ಶೋಧ ಕಾರ್ಯಾಚರಣೆ ನಡೆಯುತ್ತೆ. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಮತ್ತೊಂದು ತಿರುವು ಸಿಕ್ಕಿರುವಂತದ್ದು, ಮತ್ತೊಂದು ಟ್ವಿಸ್ಟ್ ಸಿಕ್ಕಿರುವಂತದ್ದು. ಹೀಗಾಗಿ ದಿನದಿಂದ ದಿನಕ್ಕೆ ಈ ಕೇಸ್ ಮತ್ತೊಂದು ರೋಚಕತೆಯ ಹಾದಿಯಲ್ಲಿ ಈ ತನಿಖೆ ಹೋಗ್ತಾ ಇರುವಂತದ್ದು. ಶಂಶೀರ್, ಇನ್ನು ಈ ಅವಶೇಷಗಳು ಭೂಮಿಯ ಮೇಲ್ಭಾಗದಲ್ಲೇ ಪತ್ತೆಯಾಯ್ತಾ ಹೇಗೆ ಅಂತ? ಹೌದು, ಮುಖ್ಯವಾಗಿ ನಿನ್ನೆ ಏನಿದೆ ಈ ಎಲ್ಲ ಅಸ್ಥಿಪಂಜರಗಳ ಅವಶೇಷಗಳು ಭೂಮಿಯ ಮೇಲ್ಭಾಗದಲ್ಲೇ ಪತ್ತೆಯಾಗಿರುವಂತದ್ದು. ಹೀಗಾಗಿ ಇದು ಮತ್ತಷ್ಟು ಕುತೂಹಲಕ್ಕೆ ಮತ್ತಷ್ಟು ಹೊಸ ತನಿಖೆಯ ಹಾದಿಗೆ ಅವಕಾಶ ಮಾಡಿಕೊಟ್ಟಿರುವಂತದ್ದು. ಹೀಗಾಗಿ
ಭೂಮಿಯ ಮೇಲ್ಭಾಗದಲ್ಲಿ ಪತ್ತೆಯಾಗಿರುವ ದೊರೆತ ಮೂಳೆಗಳನ್ನ ಸೂಕೋ ತಂಡ ಸಂಗ್ರಹಿಸಿರುವಂತದ್ದು. ಅಲ್ಲಿ ಮಾನವ ದೇಹದ ಕೆಲವು ಭಾಗಗಳ ಅವಶೇಷಗಳು ಇರಬಹುದು, ಬಟ್ಟೆಗಳ ತುಂಡು ಪತ್ತೆಯಾಗಿರುವಂತದ್ದು. ಇನ್ನು ನಿನ್ನೆ ಸಂಜೆ ವೇಳೆ ಅಂಗಿ, ಪ್ಯಾಂಟ್, ಸೀರೆ, ಊರುಗಳು ಹಾಗೂ ಲೈಸೆನ್ಸ್ ಪತ್ತೆಯಾಗಿದ್ದು ಅವುಗಳ ಕೂಡ ಮಹಾಜನ ಪ್ರಕ್ರಿಯೆ ನಡೆಸಲಾಗಿದೆ ಎಂಬ ಮಾಹಿತಿ ಸಿಕ್ಕಿರುವಂತದ್ದು. ಜೊತೆಗೆ ಬಂಗ್ಲೆಗುಡ್ಡೆಯ ಒಳಗಡೆ ಪ್ಲಾಸ್ಟಿಕ್ ಪೈಪ್, ಉಪ್ಪು, ಪ್ಲಾಸ್ಟಿಕ್ ಬಾಕ್ಸ್ಗಳು, ಈ ಸೀಲ್ ಮಾಡಿರುವ ಬಟ್ಟೆಗಳು, ಸೀಲ್ ಹಾಕುವ ಮೇಣದ ಜೊತೆ ಸೂಕೋ ಸಿಬ್ಬಂದಿ ನಿನ್ನೆ ಕೂಡ ತೆರಳಿದ್ರು. ತದನಂತರ ಆ ವಿಡಿಯೋ ಕೂಡ ಮಾಧ್ಯಮಗಳಲ್ಲಿ ಪ್ರಸಾರ ಆಗಿತ್ತು. ಮಹಾಜರು ಕಾರ್ಯಕ್ಕೆ ಇದನ್ನೆಲ್ಲ ಬಳಸಿದ್ರು. ಜೊತೆಗೆ ಎಲ್ಲ ಕೂಡ ಅಲ್ಲಿ ಅರಣ್ಯ ಇಲಾಖೆ ಅಧಿಕಾರಿ ಇರಬಹುದು, SIT ತನಿಖಾ ಅಧಿಕಾರಿ ಇರಬಹುದು, ಸುಕೋ ತಂಡ, ಇನ್ನು ಸಿಬ್ಬಂದಿ, ಮೆಟಲ್ ಡಿಟೆಕ್ಟರ್ ತಂಡ ಕೂಡ ಸಾಥ್ ನೀಡಿತ್ತು. ಇವೆಲ್ಲದರ ಸಾಥ್ನಲ್ಲಿ ಇವತ್ತು ಕೂಡ ಈ ಕಾರ್ಯಾಚರಣೆ ನಡೆಯುತ್ತೆ. ಹೀಗಾಗಿ ಇವತ್ತು ಏನು ಸಿಗುತ್ತೆ ಎಂಬ ಕುತೂಹಲ ಜಾಸ್ತಿ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಶಂಶೀರ್ ಬುಡೋಳಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.